ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಕಿಚ್ಚು ಹೊತ್ತಿಸಿದೆ ಸಂಪುಟ ವಿಸ್ತರಣೆ. ಹೊನ್ನಾಳಿ ಶಾಸಕ ಡಿಜಿ ಶಾಂತನಗೌಡಗೆ ತಪ್ಪಿದೆ ಸಚಿವ ಸ್ಥಾನ. ಹೊನ್ನಾಳಿಯಲ್ಲಿ ಸಭೆ ಕರೆದಿದ್ದಾರೆ ಶಾಸಕ. ಹೊನ್ನಾಳಿ ಎಂಎಲ್ಎ ಶಾಂತನಗೌಡರು ಅವರು ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ದರು. ಅವ್ರಿಗೆ ಅವಕಾಶ ಸಿಕ್ಕಿಲ್ಲ. ಅವ್ರ ತಂದೆ ಎಂಎಲ್ಎ ಆಗಿದ್ದರು, ಅವ್ರ ಅಣ್ಣ ಅವರು ಕೂಡ ಎಂಎಲ್ಎ ಆದಂಥವ್ರು, ರಾಜಕೀಯ ಹಿನ್ನೆಲೆ ಉಳ್ಳಂಥ ಕುಟುಂಬ. ಇವರು ಕೂಡ 3 ಬಾರಿ ಆಗಿದ್ದಾರೆ. ಆದರೆ ಅವರಿಗೆ ಅವಕಾಶ ಸಿಕ್ಕಿಲ್ಲ ಅನ್ನುವಂಥ ಅಸಮಾಧಾನ ಇದೆ. ಸಭೆ ಕರೆದಿದ್ದಾರೆ. ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಗೊಲ್ಲರಹಳ್ಳಿಯ ಶಂಕರ್ ರೈಸ್ ಮಿಲ್ ಆವರಣದಲ್ಲಿ ಈ ಸಭೆ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕಿದ್ದಾರೆ ಬೆಂಬಲಿಗರು. ಏನು ಮಾಡ್ತಾರೆ ಹಾಗಾದರೆ ಶಾಂತನಗೌಡ? ರಾಜೀನಾಮೆ ಕೊಡ್ತಾರಾ ಶಾಸಕ ಸ್ಥಾನಕ್ಕೆ? ಅವರನ್ನು ಕೂಡ ಕರೆದು ಮನವೊಲಿಸುವಂತಹ ಕೆಲಸವನ್ನು DKಶಿ ಮಾಡ್ತಾರಾ? ಸಹಜವಾಗಿ ಮಾಡ್ತಾರೆ, ಪ್ರತ್ಯೇಕವಾಗಿ 1 to 1 ಮಾತಾಡ್ತಾರೆ. ಆದ್ರೀಗ ಅವರು ಬೆಂಬಲಿಗರು ಪೋಸ್ಟ್ ಹಾಕ್ಕೊಂಡಿದ್ದಾರೆ. ಅನ್ಯಾಯ ಮಾಡಿದ್ದಾರೆ, ಶಾಂತನಗೌಡರಿಗೆ ಅವಕಾಶ ಸಿಕ್ಕಿಲ್ಲ, ಈ ಬಾರಿ ಆದರೂ ಕೂಡ ಸಚಿವರಾಗ್ತಾರೆ ಅನ್ನುವಂಥ ವಿಶ್ವಾಸ ಇತ್ತು ನಮಗೆ. ಸಿದ್ದರಾಮಯ್ಯ ಸಂಪುಟದಲ್ಲೂ ಕೂಡ ಅವಕಾಶ ಸಿಕ್ಕಿಲ್ಲ. ನಾವು ಸುಮ್ಮನೆ ಕೂರೋದಿಲ್ಲ, ಏನಾದರೂ ಒಂದು ಅಂತಿಮ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. 10 ಗಂಟೆಗೆ ರೈಸ್ ಮಿಲ್ಲಲ್ಲಿ ಒಂದು ಸಭೆಯನ್ನು ಕರೆದಿದ್ದಾರೆ. ಅಂದರೆ ಅಲ್ಲಿ ಅನಿಸಿಕೆಗಳು, ಅಭಿಪ್ರಾಯಗಳು ಕೂಡ ಕಲೆ ಹಾಕಲಾಗುತ್ತೆ. ಅದಾದಮೇಲೆ ಒಂದು ನಿರ್ಧಾರಕ್ಕೆ ಬರ್ತಾರೆ. ಈಗ ನ್ಯಾಮತಿ ತಾಲೂಕಿನ ಕೆಲ ಕಾರ್ಯಕರ್ತರು, ನಾಮನಿರ್ದೇಶನ ಸದಸ್ಯರು ಕೂಡ, ಕಾಂಗ್ರೆಸ್ ಪಕ್ಷದ ಮುಂಚೂಣಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಮತ್ತು ಆ ಸಮಿತಿಯ ಅಧ್ಯಕ್ಷರು ಎಲ್ಲರೂ ಕೂಡ ಇವತ್ತು ಸೇರಿ ಚರ್ಚೆಯನ್ನು ಮಾಡ್ತಾರೆ. ಶಾಂತನಗೌಡರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ. ಅದಾದ ಮೇಲೆ ಅಂತಿಮವಾಗಿ ನಿರ್ಧಾರ ಮಾಡ್ಬೋದು. ತಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಡುವಂತಹ ಸಾಧ್ಯತೆಗಳಿದ್ದಾವೆ. ಸೂಕ್ತವಾದಂಥ ಸ್ಥಾನಮಾನ ಸಿಗಲಿಲ್ಲ. ಹಾಗಾಗಿ ಈ ಒಂದು ಸಭೆಯನ್ನು ಕರೆದಿದ್ದೇವೆ. ಇದರಲ್ಲಿ ಕಾರ್ಯಕರ್ತರು, ಅವರ ಅಭಿಮಾನಿಗಳೆಲ್ಲ ಪಾಲ್ಗೊಳ್ಳಬೇಕು ಅಂತ ಪೋಸ್ಟ್ ಹಾಕ್ಕೊಂಡಿದ್ದಾರೆ.